Dear students, today in this video session, we shall see the fourth chapter, an interview with Sandhya Suri. Before we could get into the content of the chapter, let me give a small introduction of the author. Sandhya Suri is a retired naval officer. ಅಂದರೆ ಇಂಡಿಯನ್ ನೇವಿನಲ್ಲಿ ಕೆಲಸ ಮಾಡ್ತಿದ್ದಂಥ ರಿಟೈರ್ಡ್ ಆಫೀಸರ್. She is one among the few fortunate women who had the privilege of serving on board a warship. ಕೆಲವು ಹೆಣ್ಣು ಮಕ್ಕಳಲ್ಲಿ ವಾರ್ಶಿಪ್ನಲ್ಲಿ ಕೆಲಸ ಮಾಡಿದಂತಹ ಒಬ್ಬರು ಇವರು ಸಂಧ್ಯಾ ಸೂರಿ. ವೆನ್ ಶಿ ವಾಸ್ ಇನ್ naval service. The third Indian Navy Academy batch had 14 lady cadets, and Sandhya Suri was one among them. Her career has been quite versatile as she has played diverse roles both internationally and in India in the field of logistics. Logistics ಅಂತಂದ್ರೆ ಮೂವ್ಮೆಂಟ್ ಆಫ್ ಗೂಡ್ಸ್ ಅಂತೇಳಿ, ಸೇಲ್ಸ್, ಕಸ್ಟಮರ್ ಕೇರ್, ಅಡ್ಮಿನಿಸ್ಟ್ರೇಷನ್, ಹ್ಯೂಮನ್ ರಿಸೋರ್ಸಸ್ ಅಂಡ್ ಟ್ರೈನಿಂಗ್. ನೇವಲ್ ಆಫೀಸರ್ ಆಗಿದ್ದಾಗ she has undergone or she has provided her service in all these fields of logistics, sales, customer care, administration, human resources and training. She is an arts graduate from University of Jammu. She also has amazing sportsmanship qualities and is currently the executive director for Devote Private Limited, which is an aerospace and defense company based out at Chennai. Presently, she is working in Chennai as an executive director of Devote Private Limited. She is very enthusiastic as her learning never stops. She is the only lady in her family to serve in the armed forces. ಅವರ ಕುಟುಂಬದಲ್ಲಿ ಆರ್ಮ್ಡ್ ಫೋರ್ಸಸ್ ಅಲ್ಲಿ ಅಂದರೆ ಮಿಲಿಟರಿನಲ್ಲಿ ಸರ್ವ್ ಮಾಡಿದಂಥ ಓನ್ಲಿ ಲೇಡಿ ಸಂಧ್ಯಾ ಸೂರಿ. Here is her story as per her interview at the Better India. ದಿ ಬೆಟರ್ ಇಂಡಿಯಾ ಅನ್ನುವಂತಹ ಒಂದು ಮೀಡಿಯಾದಲ್ಲಿ ಅವರ ಇಂಟರ್ವ್ಯೂನ ಮಾಡ್ತಾರೆ. ಆ ಇಂಟರ್ವ್ಯೂನ ನಿಮಗಿಲ್ಲಿ ಕೊಟ್ಟಿದ್ದಾರೆ. ದಿಸ್ ಚಾಪ್ಟರ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ an interview, like where the interviewer is asking questions and the person is answering. Sandhya Suri is answering the questions. As far as the theme of this particular chapter is concerned, the present interview focuses on the issue of gender discrimination and challenges that Sandhya Suri had to deal with as a naval officer. Nodi, main theme of this particular text is discrimination. You know what is discrimination? Discrimination is nothing but ಕನ್ನಡದಲ್ಲಿ ತಾರತಮ್ಯ ಅಂತೀವಿ. ಅಂದರೆ ಯಾರನ್ನು ಲಿಂಗದ ಆಧಾರದ ಮೇಲೆ ಅಥವಾ ಅವರ ಒಂದು ಜಾತಿಯ ಆಧಾರದ ಮೇಲೆ ಅಥವಾ ಅವರ ಒಂದು ಸಾಮಾಜಿಕ ಸ್ಥಿತಿಗತಿಯ ಆಧಾರದ ಮೇಲೆ ಅವರ ಆರ್ಥಿಕ ಸ್ಥಿತಿಯ ಆಧಾರದ ಮೇಲೆ ಯಾರೋ ಒಬ್ಬರನ್ನ ಇನ್ನೊಬ್ಬರ ಜೊತೆ ತಾರತಮ್ಯ ಮಾಡಿದಾಗ ಅದನ್ನು ಡಿಸ್ಕ್ರಿಮಿನೇಷನ್ ಅಂತ ಹೇಳ್ತೀವಿ. Especially in this chapter, the focus is on gender discrimination. Gender discrimination ಅಂತಂದ್ರೆ ಕನ್ನಡದಲ್ಲಿ ಲಿಂಗ ತಾರತಮ್ಯ. ಈಗ ಸಂಧ್ಯಾ ಸೂರಿ ಅವರ ಲೈಫು ಹೇಗಿತ್ತು, ಅವರು ಯಾಕೆ ನೇವಲ್ ಆಫೀಸರ್ ಆದರು, ಹೇಗೆ ನೇವಲ್ ಆಫೀಸರ್ ಆದರು, ಅದಕ್ಕೂ ಮುಂಚೆ ಅವ್ರು ಏನು ಮಾಡ್ತಾ ಇದ್ರು, ಅವರ ಡ್ರೀಮ್ಸ್ ಏನಿತ್ತು, ಅದರ ಜೊತೆನಲ್ಲಿ ಒಂದು ನೇವಲ್ ಆಫೀಸರ್ ಆಗಿದ್ದಾಗ ಆ ಜೆಂಡರ್ ಡಿಸ್ಕ್ರಿಮಿನೇಷನ್ ಅನ್ನೋದು ಯಾವ ರೀತಿ ಅವರ ಜೀವನದಲ್ಲಿ ಅವರಿಗೆ ಅನುಭವಕ್ಕೆ ಬಂತು ಅನ್ನೋದು ಈ ಪಾಠದಲ್ಲಿ ನಾವು ನೋಡ್ತೀವಿ. ನೋಡಿ, ಮಿಲಿಟರಿ ಸರ್ವಿಸಸ್ ಅಂತಂದರೆ ಡ್ಯೂರಿಂಗ್ ದೋಸ್ ಡೇಸ್ ಆ್ಯಂಡ್ ಈವನ್ ಟುಡೇ ಆಲ್ಸೋ ಮೋರ್ ಇಂಪಾರ್ಟೆನ್ಸ್ ಇಸ್ ಗಿವನ್ ಟು ಮೆನ್. ಸ್ಟಾಫ್ ರಿಕ್ರೂಟ್ ಮಾಡ್ಕೋಬೇಕಾದ್ರೆ ಗಂಡಸರಿಗೆ ಹೆಚ್ಚಿನ ಪ್ರಾಧಾನ್ಯತೆ ಇತ್ತು. ಹೆಣ್ಣುಮಕ್ಕಳು ತುಂಬ ವಿರಳವಾಗಿ ಮಿಲಿಟರಿ ಸರ್ವಿಸಸ್ಸನ್ನು ಮಾಡ್ತಾ ಇದ್ದಂಥ ಕಾಲ. ಅಂಥ ಸಮಯದಲ್ಲಿ ಒಂದು ಲೇಡಿ ನೇವಲ್ ಆಫೀಸರ್ ಆಗಿ ಹೋದರೆ ಅವಳನ್ನು ಯಾವ ರೀತಿ ನಡೆಸ್ಕೊಳ್ಬೋದು ಆ ವ್ಯವಸ್ಥೆ, ದಟ್ ಸಿಸ್ಟಮ್, ಹೌ ಇಟ್ ವಿಲ್ ಡಿಸ್ಕ್ರಿಮಿನೇಟ್ ಬೇಸ್ಡ್ ಆನ್ ದಿ ಜೆಂಡರ್ ಅನ್ನುವಂಥ ವಿಚಾರಗಳನ್ನು ಈ ಕ್ವಶನ್ ಆನ್ಸರ್ಸಲ್ಲಿ ಇಂಟರ್ವ್ಯೂ ರೂಪದಲ್ಲಿರುವಂಥ ಟೆಕ್ಸ್ಟಲ್ಲಿ ನಾವು ನೋಡ್ತೀವಿ. ಶಿ ಇನ್ಸಿಸ್ಟ್ ದಟ್ ಶಿ ಶುಡ್ ಬಿ ಅಡ್ರೆಸ್ಡ್ ಆಸ್ ಎನ್ ಆಫೀಸರ್, ನಾಟ್ ಲೇಡಿ ಆಫೀಸರ್. ಅವರು ಹೇಳ್ತಾರೆ, ನೇವಲ್ ಆಫೀಸರ್ ಆಗಿದ್ದಾಗ ನನ್ನನ್ನು ನೀವು ಆಫೀಸರ್ ಅಂತ ಕರೀರಿ, ಡೋಂಟ್ ಕಾಲ್ ಮಿ ಲೇಡಿ ಆಫೀಸರ್. Why you want to discriminate men and women in that? When I am an officer, I am an officer. Whether I am a
ಮ್ಯಾನ್ ಆರ್ ಎ ವುಮೆನ್ ಇಟ್ ಡಸಂಟ್ ಮ್ಯಾಟರ್ ಅಂತ ಅವರು ತುಂಬ ಸ್ಟ್ರಾಂಗ್ ಆಗಿ ಇನ್ಸಿಸ್ಟ್ ಮಾಡ್ತಾ ಇದ್ದಾರೆ. ಹರ್ ಪ್ಲೀ ಇಸ್ ನಾಟ್ ಟು ಪ್ರಾಕ್ಟೀಸ್ ಜೆಂಡರ್ ಡಿಸ್ಕ್ರಿಮಿನೇಷನ್ ಐದರ್ ಇನ್ ಅಪಾಯಿಂಟ್ಮೆಂಟ್, ಪ್ರಮೋಷನ್ಸ್ ಆರ್ ಆಪರ್ಚುನಿಟೀಸ್. ಅವರು ಕೇಳ್ಕೊಂಡಿದ್ದು ಯಾವುದೇ ಒಂದು ಸರ್ವೀಸಸ್ಸಲ್ಲಿ ಅಪಾಯಿಂಟ್ಮೆಂಟ್, ಅವರನ್ನು ಅಪಾಯಿಂಟ್ ಮಾಡ್ಕೊಳ್ಬೇಕಾದ್ರೆ, ಅವರಿಗೆ ಪ್ರಮೋಷನ್ ಪದೋನ್ನತಿಯನ್ನು ಕೊಡಬೇಕಾದ್ರೆ ಅಥವಾ ಅವರಿಗೆ ಅವಕಾಶಗಳನ್ನು ಕೊಡಬೇಕಾದ್ರೆ ದಿಸ್ ಜೆಂಡರ್ ಡಿಸ್ಕ್ರಿಮಿನೇಷನ್ ಶುಡ್ ನಾಟ್ ಕಮ್ ಇನ್ ಟು ಪಿಕ್ಚರ್. ಯಾವುದೇ ಕಾರಣಕ್ಕೂ ಲಿಂಗ ತಾರತಮ್ಯ ಅಲ್ಲಿ ಬರಬಾರದು. ದ ಇಂಟರ್ವ್ಯೂ ಇಸ್ ಅನ್ ಇನ್ಸ್ಪಿರೇಷನ್ ಟು ಆಲ್ ವಿಮೆನ್ ಹೂ ಫೈಟ್ ಆನ್ ದೇರ್ ಲೈಫ್ ಬ್ಯಾಟಲ್ಸ್. ಈ ಇಂಟರ್ವ್ಯೂ ಒಂದು ಇನ್ಸ್ಪಿರೇಷನ್, ಎಲ್ಲ ಹೆಣ್ಮಕ್ಳಿಗೂ ಒಂದು ಇನ್ಸ್ಪಿರೇಷನ್ ಆಗಬೇಕು. ಯಾರು ತಮ್ಮ ಜೀವನದಲ್ಲಿ ಈ ತಾರತಮ್ಯಗಳಿಂದೆಲ್ಲ ಬಹಳ ನೊಂದಿರ್ತಾರೋ, ಕಷ್ಟಪಡ್ತಾ ಇರ್ತಾರೋ ಅಂತ ಹೆಣ್ಮಕ್ಳಿಗೆ ಇದೊಂದು ಇನ್ಸ್ಪಿರೇಷನ್ ಆಗಬೇಕು. ಇನ್ ಆಗಸ್ಟ್ ಆಫ್ 1994, a 22-year-old girl received a call to report to the Naval Academy. ಆಗಸ್ಟ್ 1994 ಅಲ್ಲಿ 22 ವರ್ಷದ ಒಂದು ಹುಡುಗಿಗೆ ನೀವು ನೇವಲ್ ಅಕಾಡೆಮಿಗೆ ಸೆಲೆಕ್ಟ್ ಆಗಿದ್ದೀರಾ, ಬಂದು ಇಲ್ಲಿ ಜಾಯಿನ್ ಆಗಿ ಅಂತ ಒಂದು ಕಾಲ್ ಬರುತ್ತೆ. ದ ಎಕ್ಸೈಟೆಡ್ ಯಂಗ್ ಗರ್ಲ್ ಹೂ ವಾಸ್ ಬ್ಯಾಕ್ ದೆನ್ ಸ್ಟಡಿಂಗ್ ಮಾಸ್ಟರ್ಸ್ ಇನ್ ಇಂಗ್ಲಿಷ್ ಅಂಡ್ ಪ್ರಿಪೇರಿಂಗ್ ಫಾರ್ IPS exams dropped everything at hand to be one among the 14 women candidates of the 3rd Naval Academy batch. ಎಷ್ಟು ಎಕ್ಸೈಟ್ ಆಯಿತು ಸಂಧ್ಯಾ ಸೂರಿ ಅವರಿಗೆ ಅಂತಂದರೆ, ಆ ಸಮಯದಲ್ಲಿ ಅವರು MA ಇನ್ ಇಂಗ್ಲಿಷ್ ಸ್ಟಡಿ ಮಾಡ್ತಾ ಇದ್ರು, ಮತ್ತು ಇಂಡಿಯನ್ ಪೊಲೀಸ್ ಸರ್ವಿಸ್ IPS ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ರು. ಎಲ್ಲದನ್ನು ಪಕ್ಕಕ್ಕೆ ಕೂತ್ಬಿಟ್ಟು ಅವರು ಬಹಳ ಎಕ್ಸೈಟ್ಮೆಂಟಿಂದ, ಬಹಳ ಸಂತೋಷದಿಂದ ಬಂದು ನೇವಲ್ ಅಕಾಡೆಮಿಗೆ ಜಾಯ್ನ್ ಆಗ್ತಾರೆ. She was the one among 14 women who were selected for the Naval Academy batch in that particular year. TBI speaks to retired naval officer Sandhya Suri, who is among the few women posted to serve on board an Indian naval warship. TBI ಅಂದರೆ ದ ಬೆಟರ್ ಇಂಡಿಯಾ ಅನ್ನುವಂಥ ಮೀಡಿಯಾ ಸಂಧ್ಯಾ ಸೂರಿ ಅವರು ರಿಟೈರ್ ಆದಮೇಲೆ ಅವರದೊಂದು ಇಂಟರ್ವ್ಯೂ ಮಾಡುತ್ತೆ. ಆ ಇಂಟರ್ವ್ಯೂನಲ್ಲಿ ಅವರು ಅನೇಕ ವಿಚಾರಗಳನ್ನು ಅವರಿಗೆ ಕೇಳ್ತಾರೆ. ಅದರ ಮೂಲಕ ನಮಗೆ ಸಂಧ್ಯಾ ಸೂರಿ ಅವರ ಒಂದು ಜೀವನದ ಪರಿಚಯ, ಅವರ ಸಾಧನೆಯ ಪರಿಚಯ ಆಗುತ್ತೆ. Since this chapter is in the form of questions asked by the interviewer and answers given by Sandhya Suri, let me just take up one by one questions asked by the interviewer and how Sandhya Suri has answered it. The first question, what inspired you to join the Navy? ನೀವು ನೇವಿ ಜಾಯ್ನ್ ಆಗೋದಕ್ಕೆ ನಿಮಗೆ ಏನು ಇನ್ಸ್ಪಿರೇಷನ್ ಅಂತ ಕೇಳ್ತಾ ಇದೆ. Cliché as it might sound, I have wanted to be in the armed forces even before the induction of women came into play. ಸಂಧ್ಯಾ ಸೂರಿ ಹೇಳ್ತಾ ಇದ್ದಾರೆ, ಆರ್ಮ್ಡ್ ಫೋರ್ಸಸ್ ಅಲ್ಲಿ, ಮಿಲಿಟರಿ ಸರ್ವೀಸಸ್ ಅಲ್ಲಿ ಹೆಣ್ಣುಮಕ್ಕಳನ್ನ ಸೇರಿಸ್ಕೊಳ್ಳುವಂತಹ ವ್ಯವಸ್ಥೆ ಬರೋದಕ್ಕೂ ಮುಂಚೆಯಿಂದನೂ ನಾನು ಮಿಲಿಟರಿ ಸರ್ವೀಸು ಸೇರಬೇಕು ಅಂತ ಕನಸು ಕಟ್ಕೊಂಡಿದ್ದೆ. ಇಟ್ ಈಸ್ ಅ ಯೂನಿಫಾರ್ಮ್ ಥಿಂಗ್ ಐ ಸಪೋಸ್. ನನಗೆ ಆ ಯೂನಿಫಾರ್ಮ್ ಮೇಲೆ ಏನೋ ಒಂಥರ ಆಕರ್ಷಣೆ ಇತ್ತು. ಐ ವಾಂಟೆಡ್ ಟು ಬಿ ಡೂಯಿಂಗ್ ಸಮಥಿಂಗ್ ವರ್ದಿ. ನಾನು ಮಿಲಿಟರಿ ಸರ್ವಿಸ್ ಸೇರಬೇಕು ಅಂತ ಆಸೆ ಇಟ್ಕೊಂಡಿದ್ದು, ನನ್ನ ಜೀವನದಲ್ಲಿ ಏನಾದರೂ ಒಂದು ಬಹಳ ಅಮೂಲ್ಯವಾದದನ್ನು ಸಾಧಿಸಬೇಕು. ಎಲ್ಲರ ಥರ ನಾನು ಏನೋ ಒಂದು ಕೆಲಸ ಸೇರಿಕೊಂಡು ಸಂಬಳ ತಗೊಂಡು ಜೀವನ ಮಾಡೋದು ಅಷ್ಟೇ ಅಲ್ಲ. ಐ ವಾಂಟೆಡ್ ಟು ಅಚೀವ್ ಸಮಥಿಂಗ್ ಇನ್ ಮೈ ಲೈಫ್. ಮೈ ಡ್ಯಾಡ್ ಹ್ಯಾಸ್ ಬೀನ್ ಮೈ ಕಾನ್ಸ್ಟೆಂಟ್ ಮೋಟಿವೇಟರ್ ಥ್ರೂ ಮೈ ಗ್ರೋಯಿಂಗ್ ಇಯರ್ಸ್ ಎಸ್ಪೆಷಲಿ. ನನ್ನ ಈ ಒಂದು ಕನಸಿಗೆ ನನ್ನ ತಂದೆ ಬಹಳಷ್ಟು ಮೋಟಿವೇಟ್ ಮಾಡಿದರು. ಅವರು ಬಹಳಷ್ಟು ಉತ್ತೇಜನವನ್ನು ನನಗೆ, ಸಪೋರ್ಟನ್ನು ನನಗೆ ಕೊಟ್ಟರು. I was preparing for my IPS exams then. I was in college studying for my masters in English, playing a lot of basketball for the state and also teaching English at the army school in Kaluchak, Jammu. When the call for the Navy came, ನಾನು ನೇವಲ್ ಅಕಾಡೆಮಿ ಜಾಯ್ನ್ ಆಗಬೇಕು ಅಂತ ನನಗೆ ಕಾಲ್ ಬಂದಾಗ ನಾನು MA ಇಂಗ್ಲೀಷ್ ಮಾಡ್ತಾ ಇದ್ದೆ. ಜೊತೆಯಲ್ಲಿ ಒಂದು ಆರ್ಮಿ ಸ್ಕೂಲಲ್ಲಿ ಇಂಗ್ಲೀಷನ್ನು ಟೀಚ್ ಮಾಡ್ತಾ ಇದ್ದೆ. ಜೊತೆಯಲ್ಲಿ ನಾನು ಬಾಸ್ಕೆಟ್ಬಾಲ್ ಆಡ್ತಾ ಇದ್ದೆ. ಐ ವಾಸ್ ರೆಪ್ರೆಸೆಂಟಿಂಗ್ ದ ಸ್ಟೇಟ್ ಇನ್ ಬಾಸ್ಕೆಟ್ಬಾಲ್. ಐ ವಾಸ್ ಎ ವೆರಿ ಗುಡ್ ಬಾಸ್ಕೆಟ್ಬಾಲ್ ಪ್ಲೇಯರ್. ಅದ್ರ ಜೊತೆಯಲ್ಲಿ ಐ ವಾಸ್ ಪ್ರಿಪೇರಿಂಗ್ ಮೈಸೆಲ್ಫ್ ಫಾರ್ ದಿ IPS ಎಕ್ಸಾಮ್. ಐ ಡ್ರಾಪ್ಡ್ ದಿ IPS ರೋಡ್ ಅಂಡ್ ವೆರಿ ಹ್ಯಾಪಿಲಿ ಸೋ. ಐ ಹ್ಯಾಡ್ ಇನಿಷಿಯಲಿ ಅಪ್ಲೈಡ್ ಟು ದ ಆರ್ಮಿ, ದೆನ್ ನೇವಿ ಅಂಡ್ ಏರ್ ಫೋರ್ಸ್. ನಾನು IPS ಮಾಡೋ ಒಂದು ಆಸೆನ ಬಿಟ್ಬಿಟ್ಟೆ ಯಾವಾಗ ನನಗೆ ನೇವಲ್ ಅಕಾಡೆಮಿನಲ್ಲಿ ಅವಕಾಶ ಸಿಕ್ತು. ನಾನು ಆ್ಯಕ್ಚುಯಲ್ ಆಗಿ ಆರ್ಮಿನಲ್ಲಿ ಸೇರ್ಕೋಬೇಕು ಅಂತ ಆಸೆ ಇತ್ತು. ನೇವಿಗೆ ಅಪ್ಲೈ ಮಾಡಿದ್ದೆ, ಏರ್ಫೋರ್ಸಿಗೂ ಅಪ್ಲೈ ಮಾಡಿದ್ದೆ. ಆದರೆ ದ ಕಾಲ್ ಕೇಮ್ ಫ್ರಮ್ ದ ನೇವಿ ಆ್ಯಂಡ್ ದ ಏರ್ ಫೋರ್ಸ್.
I was attending my Air Force SSB when the call to report to the Naval Academy came. ನನಗೆ ನೇವಲ್ ಅಕಾಡೆಮಿಯಿಂದ ಕಾಲ್ ಬರೋಕ್ಕೂ ಮುಂಚೆ, ಅಲ್ಲಿಗೆ ಸೆಲೆಕ್ಟ್ ಆಗೋಕ್ಕೂ ಮುಂಚೆ ಏರ್ಫೋರ್ಸಲ್ಲಿ ನಾನು ಟ್ರೈನಿ ಆಗಿ ಕೆಲಸ ಮಾಡ್ತಾ ಇದ್ದೆ. ಆದರೆ ನೇವಲ್ ಅಕಾಡೆಮಿಯಿಂದ ನನಗೆ ಕಾಲ್ ಬರ್ತಿದ್ದಂಗೆ ಐ ಕೇಮ್ ವೆರಿ ಹ್ಯಾಪಿಲಿ ಆ್ಯಂಡ್ ಜಾಯಿನ್ಡ್ ದಿ ನೇವಲ್ ಅಕಾಡೆಮಿ. ದಿಸ್ ಇಸ್ ದ ಫಸ್ಟ್ ಕ್ವಶನ್ ಇನ್ ದಿಸ್ ಇಂಟರ್ವ್ಯೂ. ಲೆಟ್ us see the next question. How did you feel back then on being selected? ನೀವು ಇದಕ್ಕೆ ಸೆಲೆಕ್ಟ್ ಆದ ತಕ್ಷಣ ನಿಮಗೆ ಏನು ಫೀಲ್ ಆಯಿತು, ಏನು ನಿಮಗೆ ಯಾವ ರೀತಿ ಅನಿಸ್ತು, ಏನು ಭಾವನೆ ಬಂತು ನಿಮ್ಮ ಮನಸ್ಸಿನಲ್ಲಿ? ಸಂಧ್ಯಾ ಸೂರಿ ಆನ್ಸರ್ಸ್, ಎ ಹ್ಯೂಜ್ ಸೆನ್ಸ್ ಆಫ್ ಪ್ರೈಡ್ ಅಂಡ್ ರಿಲೀಫ್ ದಟ್ ದ IPS ಎಕ್ಸಾಮ್ಸ್ ಕುಡ್ ಬಿ ಡ್ರಾಪ್ಡ್. ಟು ಬಿ ಆನೆಸ್ಟ್, ಸತ್ಯ ಹೇಳಬೇಕು ಅಂದರೆ IPS ಎಕ್ಸಾಮಿನೇಷನ್ಗೆ ಓದೋದು ನನಗೆ ತುಂಬ ಬರ್ಡನ್ ಆಗಿಬಿಟ್ಟಿತ್ತು. ಅದನ್ನು ಬಿಡಬೇಕಾಯ್ತಲ್ಲ ಅಂತ ಒಂದು ಸಮಾಧಾನ. ಐ ವಾಸ್ ಸೂಪರ್ ಎಕ್ಸೈಟೆಡ್, ನಾನು ತುಂಬ ಎಕ್ಸೈಟ್ ಆಗಿದ್ದೆ. ಐ ರಿಕಾಲ್ ಮೈ ಏರ್ ಫೋರ್ಸ್ SSB ಬೋರ್ಡ್ ಪ್ರೆಸಿಡೆಂಟ್ ಆಸ್ಕಿಂಗ್ ಮೀ ಟು ಸ್ಟೇ ಆನ್ ಅಂಡ್ ಜಾಯಿನ್ ದ ಏರ್ ಫೋರ್ಸ್. ಐ ಆಮ್ ಗ್ಲಾಡ್ ಐ ಜಾಯಿನ್ ದ ನೇವಿ ದೋ ಐ ಹ್ಯಾವಂಟ್ ಎವರ್ ರಿಗ್ರೆಟೆಡ್ ಇಟ್. ಮೈ ಡ್ಯಾಡ್ ವಾಸ್ ಎಕ್ಸ್ಟ್ಯಾಟಿಕ್ ಅಂಡ್ ಮೈ ಮಾಮ್ ಪೆಟ್ರಿಫೈಡ್. ನನ್ನ ತಂದೆ ತಾಯಿಗೆ ತುಂಬ ಸಂತೋಷ ಆಯಿತು. ನಮ್ಮ ಏರ್ ಫೋರ್ಸ್ ಆಫೀಸರು, ನೀವು ಏರ್ ಫೋರ್ಸ್ನ ಯಾಕೆ ಜಾಯ್ನ್ ಆಗಬಾರ್ದು, ವೈ ಯು ವಾಂಟ್ ಟು ಜಾಯಿನ್ ನೇವಲ್ ಅಕಾಡೆಮಿ ಅಂತ ಕೇಳಿದಾಗ ನನಗೆ ಐ ಮೇಡ್ ಎ ಚಾಯ್ಸ್ and I decided to join Naval Academy, leaving Air Force training. And I never regretted my decision. ಅಂದರೆ ನನಗೆ ನಾನು ತಗೊಂಡಂಥ ನಿರ್ಧಾರದ ಬಗ್ಗೆ ನನಗೆ ಯಾವುದೇ ವಿಷಾದನೂ ಯಾವತ್ತೂ ಜೀವನದಲ್ಲಿ ಆಗಲಿಲ್ಲ. I am the only girl in my family who has served in the armed forces. ನನ್ನ ಕುಟುಂಬದಲ್ಲೇ ಮಿಲಿಟರಿಗೆ ಸೇರಿದಂಥ ಮೊದಲನೇ ಹೆಣ್ಮಗಳು ನಾನಾದೆ. ಅದು ನನಗೆ ಬಹಳ ಹೆಮ್ಮೆಯ ವಿಷಯ. ಇಟ್ಸ್ ಎ ಪ್ರೈಡ್ ಫಾರ್ ಮೀ. ತುಂಬ ಹೆಮ್ಮೆಯ ವಿಷಯ ಅಂತ ಸಂಧ್ಯಾ ಸೂರಿ ಅವರು ಹೇಳ್ತಾ ಇದ್ದಾರೆ. ಹೌ ವಾಸ್ ಯುವರ್ ಫಸ್ಟ್ ಡೇ ಅಟ್ ವರ್ಕ್? ನೆಕ್ಸ್ಟ್ ಕ್ವಶನ್. ನಿಮ್ಮ ಕೆಲಸದಲ್ಲಿ ಮೊದಲನೇ ದಿನದ ಅನುಭವ ಹಂಚ್ಕೊಳ್ಳಿ ನಮ್ಮ ಹತ್ರ. ಹೇಗಿತ್ತು ನಿಮ್ಮ ಮೊದಲನೇ ದಿನದ ಅನುಭವ ಅಂತ ಕೇಳ್ತಾ ಇದ್ದಾರೆ. ಸಂಧ್ಯಾ ಸೂರಿ ಆನ್ಸರ್ಸ್, ಐ ವಾಸ್ ಕಮಿಷನ್ಡ್ ಆನ್ 18th August 1994 and have served for 7 years. ನಾನು ಜಾಯ್ನ್ ಆಗಿದ್ದು 1994 August 18th. ನಾನು 7 ವರ್ಷಗಳ ಕಾಲ ನೇವಲ್ ಅಕಾಡೆಮಿನಲ್ಲಿ ಸರ್ವಿಸ್ ಮಾಡಿದೆ. ವಿ ಹ್ಯಾವ್ ಟು ಅಂಡರ್ಗೋ ಟ್ರೈನಿಂಗ್ ಬಿಫೋರ್ ಅವರ್ ಫಸ್ಟ್ ಪೋಸ್ಟಿಂಗ್. ಯಾವುದೇ ಒಂದು ಮಿಲಿಟರಿ ಜಾಬಿಗೆ ನೀವು ಸೇರಿಕೊಂಡಾಗ ನಿಮಗೆ ಒಂದು ಹುದ್ದೆ ಕೊಡೋಕ್ಕೂ ಮುಂಚೆ ಒಂದು ರಿಗರಸ್ ಟ್ರೈನಿಂಗ್ ಇರುತ್ತೆ, ಬಹಳ ಕಠಿಣವಾದಂಥ ಒಂದು ಟ್ರೈನಿಂಗ್ ಇರುತ್ತೆ. ಅದನ್ನು ನಾನು ಮಾಡ್ಕೋಬೇಕಿತ್ತು. ಐ ಟ್ರೈನ್ಡ್ ಅಟ್ ದ ನೇವಲ್ ಅಕಾಡೆಮಿ ಇನ್ ಗೋವಾ ಫಸ್ಟ್. ಮೊದಲು ನನಗೆ ಟ್ರೈನಿಂಗ್ ಕೊಟ್ಟಿದ್ದು ನೇವಲ್ ಅಕಾಡೆಮಿ ಇನ್ ಗೋವಾ, followed by CLA BS in Kochi, Hamla School of Management and Logistics in Mumbai, NBCD basic training at Lonavala, and then a ship's attachment on now decommissioned aircraft carrier INS Vikrant. ನನಗೆ ಬೇರೆ ಬೇರೆ ಕಡೆಗೆ ಟ್ರೈನಿಂಗ್ ಆಯಿತು. ಮೊದಲು ಗೋವಾದಲ್ಲಿ, ನಂತರ ಕೊಚ್ಚಿನಲ್ಲಿ, ಅದಾದಮೇಲೆ ಮುಂಬೈನಲ್ಲಿ, ಮತ್ತೆ ಅಲ್ಲಿಂದ ನಂತರ ಲೋನಾವಾಲಾ ಅನ್ನುವಂಥ ಮಹಾರಾಷ್ಟ್ರದಲ್ಲಿರೋ ಒಂದು ಊರಲ್ಲಿ. ಇಲ್ಲೆಲ್ಲ ಟ್ರೈನಿಂಗ್, ಬೇರೆ ಬೇರೆ ಟ್ರೈನಿಂಗ್ಗಳನ್ನು ನಾನು ತಗೊಂಡೆ. ಅದಾದಮೇಲೆ ಐ ವಾಸ್ ಕಮಿಷನ್ಡ್, ಐ ವಾಸ್ ಅಪಾಯಿಂಟೆಡ್ ಇನ್ ದ ಏರ್ಕ್ರಾಫ್ಟ್ ಕ್ಯಾರಿಯರ್ INS ವಿಕ್ರಾಂತ್. ಅಂದರೆ ದೊಡ್ಡ ದೊಡ್ಡ ವಾರ್ ಫ್ಲೈಟ್ಸನ್ನು ಸಮುದ್ರದಲ್ಲಿ ಕ್ಯಾರಿ ಮಾಡುವಂತಹ ದೊಡ್ಡ ಹಡಗಿರುತ್ತೆ. ಆಗಿನ ಕಾಲದಲ್ಲಿ ಒಂದು ಭಾಳ ಫೇಮಸ್ ಹಡಗಿತ್ತು, ಅದರ ಹೆಸರು INS ವಿಕ್ರಾಂತ್ ಅಂತ. ಆ ಒಂದು ಹಡಗಿನಲ್ಲಿ ನನ್ನನ್ನು ಪೋಸ್ಟಿಂಗ್ಸ್ ಮಾಡಿದರು. All of this lasted 11 months before I got posted to the Eastern Command. ಈ 11 ತಿಂಗಳ ಟ್ರೈನಿಂಗನ್ನು ನಾನು ಬೇರೆ ಬೇರೆ ಕಡೆ ಮುಗಿಸಿದ ಮೇಲೆ ಫೈನಲಿ ಐ ವಾಸ್ ಪೋಸ್ಟೆಡ್. ನನಗೆ ಒಂದು ಪೋಸ್ಟಿಂಗ್ಸ್ ಕೊಡ್ತಾರೆ. ನನ್ನ ಈಸ್ಟರ್ನ್ ಕಮಾಂಡ್ನಲ್ಲಿ ನನಗೆ ಆಫೀಸರ್ ಆಗಿ ಪೋಸ್ಟಿಂಗನ್ನು ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಸಂಧ್ಯಾ ಸರ್. ನೆಕ್ಸ್ಟ್ ಕ್ವಶನ್ ಈಸ್ ಅಬೌಟ್ ದಿ ಚಾಲೆಂಜಸ್. ವಾಟ್ ವರ್ ದಿ ಚಾಲೆಂಜಸ್ ಯು ಫೇಸ್ಡ್ ಅಟ್ ದ ಟೈಮ್? ನೀವು ನೇವಲ್ ಅಕಾಡೆಮಿಗೆ ಆಫೀಸರ್ ಆಗಿ ಸೇರಿಕೊಂಡಾಗ ಯಾವ ರೀತಿಯ ಚಾಲೆಂಜಸ್ಸನ್ನು ನೀವು ಫೇಸ್ ಮಾಡಬೇಕಾಗಿ ಬಂತು? ಆ್ಯಂಡ್ ಸಂಧ್ಯಾ ಸೂರಿ ಆನ್ಸರ್ಸ್, ಫಿಟ್ನೆಸ್ ಈಸ್ ಸಚ್ ಎ ಮ್ಯಾಂಡೇಟರಿ ಥಿಂಗ್. ನೋಡಿ, ಯಾವುದೇ ಮಿಲಿಟರಿ ಸರ್ವೀಸಲ್ಲಿ ನಮ್ಮ ಫಿಟ್ನೆಸ್, ದೇಹದ ಒಂದು ಫಿಟ್ನೆಸ್ಸು ಭಾಳ ಮುಖ್ಯ ಆಗುತ್ತೆ. ದೇಹವನ್ನು ಸರಿಯಾಗಿ ನಾವು ಕಾಪಾಡ್ಕೊಳ್ಳೋದು, ದೇಹದ ಶಕ್ತಿಯನ್ನು ನಾವು ಸರಿಯಾಗಿ ಕಾಪಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮೆಂಟಲ್ ರೆಸಿಲಿಯನ್ಸ್ ಟು, ನಾವು ಮೆಂಟಲಿ ತುಂಬ ಸ್ಟ್ರಾಂಗ್ ಆಗಿರಬೇಕಾಗುತ್ತೆ.
ಮಿಲಿಟರಿ ಸರ್ವಿಸ್ ಮಾಡಬೇಕಾದ್ರೆ ಬರೀ ಫಿಸಿಕಲ್ ಆಗಿ ಸ್ಟ್ರಾಂಗ್ ಆಗಿದ್ರೆ ಸಾಲದು, ಮೆಂಟಲಿ ವಿ ಹ್ಯಾವ್ ಟು ಬಿ ವೆರಿ ಮಚ್ ಸ್ಟ್ರಾಂಗ್. I was already playing basketball for Jammu and Kashmir state. Then, hence I was working out almost 4 to 5 hours every day. ನಾನು ಸ್ಟೇಟ್ ಬಾಸ್ಕೆಟ್ ಪ್ಲೇಯರ್ ಆಗಿದ್ದರಿಂದ 4-5 ಗಂಟೆಗಳ ಕಾಲ ವರ್ಕೌಟ್ ಮಾಡೋದು ದಿನ ನನಗೆ ಬಹಳ ಚೆನ್ನಾಗಿ ಅಭ್ಯಾಸ ಇತ್ತು. ಹಾಗಾಗಿ ನನಗೆ ಇದೊಂದು ದೊಡ್ಡ ಚಾಲೆಂಜ್ ಅಂತ ಅನಿಸ್ಲಿಲ್ಲ. That helped a lot. I did not have much of trouble over that. ಸೊ ಫಿಟ್ನೆಸ್ ಬಗ್ಗೆ ನನಗೆ ಯಾವುದೇ ಥರದ ಸಮಸ್ಯೆಗಳು ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಸಂಧ್ಯಾ ಸರ್. ದ ಬಿಗ್ಗೆಸ್ಟ್ ಚಾಲೆಂಜ್ ಫಾರ್ ಮೀ ವಾಸ್ ಟು ಇನ್ಸಿಸ್ಟ್ ಐ ವಾಸ್ ಎನ್ ಆಫೀಸರ್ ಆ್ಯಂಡ್ ನಾಟ್ ಎ ಲೇಡಿ ಆಫೀಸರ್. ನನಗೆ ಬಂದ ಮೊದಲನೇ ಬಿಗ್ಗೆಸ್ಟ್ ಚಾಲೆಂಜ್ ಅಂತಂದರೆ ನನ್ನನ್ನು ಲೇಡಿ ಆಫೀಸರ್ ಅಂತ ಕರಿತಾ ಇದ್ರು ಎಲ್ಲರೂ. ಅದು ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಐ ವಾಂಟೆಡ್ ಟು ಬಿ ಕಾಲ್ಡ್ ಆಸ್ ಎನ್ ಆಫೀಸರ್ ಇನ್ಸ್ಟೆಡ್ ಆಫ್ ಎ ಲೇಡಿ ಆಫೀಸರ್. ವೈ ಯು ಆರ್ ಅಟ್ಯಾಚಿಂಗ್ ದಟ್ ವರ್ಡ್ ಲೇಡಿ? I am an officer, you should call me an officer. As we were referred to, militarily we were always referred to as lady officer. That I did not like. The challenges most women probably face is about letting go of the fact that you are a woman. ನಮ್ಮನ್ನ ಹೆಣ್ಣು ಮಕ್ಕಳು ಅಂತ ನೋಡೋದೇ ಬಹಳಷ್ಟು ನಮಗೆ ಹಿಂಸೆ ಹಾಕೊಡುವಂಥ ವಿಚಾರ. ನಮ್ಮನ್ನ ಪುರುಷರಿಗೆ ಸಮಾನವಾಗಿ ಟ್ರೀಟ್ ಮಾಡಬೇಕು ನಾವು ಜಾಬ್ ಮಾಡುವಂಥ ಜಾಗದಲ್ಲಿ. ಗೆಟಿಂಗ್ ದ ಮೆನ್ ಟು ಥಿಂಕ್ ಲೈಕ್ ವೈಸ್ ಇಸ್ ಆಲ್ಸೋ ಎ ಚಾಲೆಂಜ್. ಈ ರೀತಿ ಗಂಡಸರು ಯೋಚನೆ ಮಾಡೋ ಥರ ಮಾಡೋದು ಒಂದು ಚಾಲೆಂಜ್ ಆಗಿತ್ತು ನನಗೆ. ಏನೇ ಆದರೂ ಕೂಡ ಎಲ್ಲೋ ಒಂದು ಕಡೆ ನನ್ನನ್ನು ಹೆಣ್ಣು ಅಂತ ನೋಡ್ತಾ ಇದ್ರಲ್ಲ, ಅದನ್ನು ಬದಲಾಯಿಸಬೇಕು ಅನ್ನೋದೇ ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ಬೀಯಿಂಗ್ ಇನ್ ದ ಆರ್ಮ್ಡ್ ಫೋರ್ಸಸ್ ಇಸ್ ಆಲ್ ಅಬೌಟ್ ಬ್ಯಾಲೆನ್ಸ್ ಅಂಡ್ ಫಾರ್ಟಿಟ್ಯೂಡ್ ಅಂಡ್ ಎ ಲಾಟ್ ಆಫ್ ಕರೇಜ್. ಆರ್ಮ್ಡ್ ಫೋರ್ಸಸ್ ಅಲ್ಲಿ ಮಿಲಿಟರಿನಲ್ಲಿ ಕೆಲಸ ಮಾಡಬೇಕು ಅಂತಂದ್ರೆ ತುಂಬಾ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ, ಬಹಳಷ್ಟು ಮಾನಸಿಕ ಸ್ಥಿಮಿತವನ್ನು ಇಟ್ಕೋಬೇಕಾಗುತ್ತೆ, ಜೊತೆನಲ್ಲಿ ತುಂಬಾ ಕರೇಜ್ ಅಂದ್ರೆ ಬಹಳಷ್ಟು ಸಾಹಸ ಗುಣವನ್ನ, ಧೈರ್ಯಶೀಲತೆಯನ್ನ ಬೆಳೆಸ್ಕೋಬೇಕಾಗುತ್ತೆ. ಯು ಆರ್ ಆಸ್ ಸ್ಟ್ರಾಂಗ್ ಆಸ್ ಯುವರ್ ವೀಕೆಸ್ಟ್ ಲಿಂಕ್. ಮೈ ಗ್ರೇಟೆಸ್ಟ್ ಚಾಲೆಂಜ್ ಇನ್ ದ ನೇವಿ ವಾಸ್ ಟು ಫೈಟ್ ಟು ಬಿ ಕನ್ಸಿಡರ್ಡ್ ಎ ಯೂನಿಫಾರ್ಮ್ಡ್ ಮಿಲಿಟರಿ ಪರ್ಸನಲ್ ಅಂಡ್ ನಾಟ್ ಎ ವುಮೆನ್. ಹಾಗಾಗಿ ನಾನು ತಗೊಂಡಂತ ಬಹಳ ಬಿಗ್ಗೆಸ್ಟ್ ಚಾಲೆಂಜ್ ಅಂತಂದ್ರೆ ಯೂನಿಫಾರ್ಮ್ ಹಾಕೊಂಡಿರೋ ಆಫೀಸರ್ ಅಂತ ನೀವು ನನ್ನನ್ನು ನೋಡಬೇಕೇ ಹೊರತು ಯು ಶುಡ್ ನಾಟ್ ಸಿ ಮೀ ಆಸ್ ಎ ವುಮೆನ್. ಐ ಥಿಂಕ್ ದಿಸ್ ಈಸ್ ದ ಎವ್ರಿ ವುಮೆನ್ಸ್ ಚಾಲೆಂಜ್ ಇನ್ ದ ಸರ್ವಿಸಸ್. ಯಾರೇ ಇಂಥ ಸರ್ವಿಸಸ್ಸಿಗೆ ಜಾಯ್ನ್ ಆದರೂ ಕೂಡ ಇದು ಎಲ್ಲ ಹೆಣ್ಣು ಮಕ್ಕಳ ಚಾಲೆಂಜ್. ನನ್ನೊಬ್ಬಳದಲ್ಲ, ನಮ್ಮನ್ನು ಅವರು ಆಫೀಸರ್ ಅಂತ ಕನ್ಸಿಡರ್ ಮಾಡಬೇಕು. ನಮಗೆ ವುಮನ್ ಅಂತ ಹೇಳಿ ಯಾವುದೇ ಥರದ ರಿಲ್ಯಾಕ್ಸೇಷನ್ಸನ್ನು, ಯಾವುದೇ ಥರದ ಕನ್ಸೆಷನ್ಸನ್ನು ನಾವು ಕೇಳಲೂಬಾರ್ದು, ಅವ್ರು ನಮಗೆ ಕೊಡಲೂಬಾರ್ದು ಅನ್ನೋದು ಸಂಧ್ಯಾ ಸೂರಿ ಅವರ ಒಂದು ಸ್ಟ್ರಾಂಗ್ ಇಂಟೆನ್ಷನ್. ಇಟ್ ವಾಸ್ ಹರ್ ಸ್ಟ್ರಾಂಗ್ ಇಂಟೆನ್ಷನ್ ಆ್ಯಂಡ್ ಇಟ್ ಶೋಸ್ ಹರ್ ಸ್ಟ್ರಾಂಗ್ ಪರ್ಸನಾಲಿಟಿ ಆ್ಯಂಡ್ ಹೌ ಮಚ್ ಶಿ fought for the equal rights to women in the armed forces. The next question. You are among the lucky women who have had the opportunity to serve on a warship. What was the experience like? The interviewer is asking, ನೋಡಿ ನೀವು you are the lucky, one of the lucky women. ಏನಂತಂದ್ರೆ ಸಾಮಾನ್ಯವಾಗಿ ಹೆಣ್ಮಕ್ಳನ್ನ ಬೇರೆ ಬೇರೆ ಸರ್ವಿಸ್ಗಳಿಗೆ ಹಾಕ್ತಾರೆ. ಮಿಲಿಟರಿನಲ್ಲಿ ಇದ್ರೂ ಕೂಡ ಅವರನ್ನು ಅಡ್ಮಿನಿಸ್ಟ್ರೇಷನ್ನು ಅದು ಇದು ಎಲ್ಲ ಹಾಕ್ತಾರೆ. ಆದರೆ ದೇ ವಿಲ್ ನಾಟ್ ಬಿ ಪೋಸ್ಟೆಡ್ ಟು ಎ ವಾರ್ಶಿಪ್, ಅಂದರೆ ಒಂದು ಯುದ್ಧ ನೌಕೆ ಅಂತ ಏನಿರುತ್ತಲ್ಲ ಅದರಲ್ಲಿ ಅವರನ್ನ ಲೇಡೀಸ್ ಅನ್ನೋ ಕಾರಣಕ್ಕೆ, ವುಮೆನ್ ಅನ್ನೋ ಕಾರಣಕ್ಕೆ ಅವ್ರನ್ನ ಪೋಸ್ಟಿಂಗ್ಸ್ ಮಾಡಲ್ಲ. ಬಟ್ ಸಂಧ್ಯಾ ಸೂರಿ ವಾಸ್ ಪೋಸ್ಟೆಡ್ ಆನ್ ಎ ವಾರ್ಶಿಪ್ ಅಂಡ್ ದ ಇಂಟರ್ವ್ಯೂಯರ್ ಇಸ್ ಆಸ್ಕಿಂಗ್ what was your experience then, how you felt? And Sandhya Suri is answering, I am among the fortunate few who had the privilege of serving on board a warship. I was posted on a logistics warship that lends out support to the fleet in terms of logistics replenishment at sea. Yes, I was very lucky ಅಂತ ಸಂಧ್ಯಾ ಸೂರಿ ಹೇಳ್ತಾ ಇದ್ದಾರೆ. ನನ್ನನ್ನು ಒಂದು ವಾರ್ಶಿಪ್ಗೆ ಪೋಸ್ಟಿಂಗ್ಸ್ ಮಾಡಿದ್ದಕ್ಕೆ ಐ ವಾಸ್ ರಿಯಲಿ ಲಕ್ಕಿ. ನನ್ನನ್ನು ಒಂದು ಲಾಗಿಸ್ಟಿಕ್ಸ್ ವಾರ್ಶಿಪ್ಗೆ ಪೋಸ್ಟಿಂಗ್ಸ್ ಮಾಡಿದರು. ಲಾಗಿಸ್ಟಿಕ್ಸ್ ವಾರ್ಶಿಪ್ ಅಂತಂದ್ರೆ ಯುದ್ಧ ನಡೆಯೋ ಸಮಯದಲ್ಲಿ ಬೇರೆ ಬೇರೆ ಯುದ್ಧ ನೌಕೆಗಳಿಗೆ ಬೇಕಾಗುವಂತ ಗೂಡ್ಸನ್ನ, ಸಾಮಾನು ಸರಂಜಾಮುಗಳನ್ನ ಸಪ್ಲೈ ಮಾಡುವಂತ ಒಂದು ವಾರ್ಶಿಪ್ ಇರುತ್ತೆ. ಅದನ್ನ ಲಾಗಿಸ್ಟಿಕ್ಸ್ ವಾರ್ಶಿಪ್ ಅಂತ ಕರೀತಾರೆ. ಅದರಲ್ಲಿ ಅವರನ್ನ ಪೋಸ್ಟಿಂಗ್ಸ್ ಮಾಡಿದ್ರು. ದಟ್ ಪರ್ಟಿಕ್ಯುಲರ್ ಪೋಸ್ಟಿಂಗ್ ವಾಸ್ ಮೈ ಬೆಸ್ಟ್ ಒನ್ ಇನ್ ದ ನೇವಿ. ನನ್ನ ಇಡೀ ನೇವಿ ಸರ್ವಿಸ್ ಅಲ್ಲಿ ಈ ಒಂದು ಪರ್ಟಿಕ್ಯುಲರ್ ಪೋಸ್ಟಿಂಗ್ ನಾನು ಬೆಸ್ಟ್ ಪೋಸ್ಟಿಂಗ್ಸ್ ಅಂತ
ಅನ್ಕೊಳ್ತೀನಿ. ಇಟ್ ವಾಸ್ ಚಾಲೆಂಜಿಂಗ್, ನಿಜವಾಗ್ಲೂ ಅದು ಬಹಳ ಚಾಲೆಂಜಿಂಗ್ ಆಗಿತ್ತು. ಐ ನ್ಯೂ ಮೈ ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ವಾಸ್ ಅಕೌಂಟಬಲ್. ನನ್ನ ಜವಾಬ್ದಾರಿಗಳು ತುಂಬ ಇತ್ತು, ಜೊತೆಯಲ್ಲಿ ನಾವೆಲ್ಲದಕ್ಕೂ ಅಕೌಂಟಬಲ್ ಆಗಿದ್ವಿ. ಅಂದರೆ ನಮಗೆ ನಮ್ಮ ಜವಾಬ್ದಾರಿಗಳಿಗೆ ನಾವು ಅಕೌಂಟಬಲ್ ಆಗಿದ್ವಿ. ನಾವು ಉತ್ತರವನ್ನು ನೀಡಬೇಕಾಗಿತ್ತು. ಯಾವುದೇ ಒಂಥರ ಸಮಸ್ಯೆ ಆದ್ರೂ ಅದಕ್ಕೆ ನಾವು ಉತ್ತರದಾಯಿತ್ವ ನಮ್ಮಲ್ಲಿ ಇತ್ತು ಅಂತ. ಅಕೌಂಟಬಿಲಿಟಿ ಅಂದರೆ ಉತ್ತರದಾಯಿತ್ವ, ಅಂದರೆ ವಿ ಆರ್ ಆನ್ಸರಬಲ್ ಟು ಸೋ ಮೆನಿ ರೆಸ್ಪಾನ್ಸಿಬಿಲಿಟೀಸ್. ಇಟ್ ಈಸ್ ನಾಟ್ ಈಸಿ ಫಾರ್ ದ ನೇವಿ ಟು ಪೋಸ್ಟ್ ಎ ವುಮೆನ್ ಆನ್ ಬೋರ್ಡ್ ಎ ವಾರ್ಶಿಪ್. ನೇವಿಗೂ ಇಟ್ ವಾಸ್ ನಾಟ್ ಈಸಿ ಟು post a woman on board of a warship. So my responsibility was more actually. ಅಂದರೆ ನನ್ನಲ್ಲಿ ನಂಬಿಕೆ ಇಟ್ಟು ನೇವಿ ಆಫೀಸರ್ಸ್, ನನ್ನ ಮೇಲಿನ ಅಧಿಕಾರಿಗಳು ನನ್ನಲ್ಲಿ ನಂಬಿಕೆ ಇಟ್ಟು ನನ್ನನ್ನು ಇಂಥ ಒಂದು ದೊಡ್ಡ ಜವಾಬ್ದಾರಿ ನನಗೆ ಕೊಟ್ಟಿರ್ಬೇಕಾದ್ರೆ ನನ್ನ ಜವಾಬ್ದಾರಿ ಇನ್ನೂ ಹೆಚ್ಚಿತ್ತು ಅಂತ ಹೇಳ್ತಾ ಇದ್ದಾರೆ. ಇಟ್ ಹ್ಯಾಸ್ ಬೀನ್ ಎ ಮೇಲ್ ಡೊಮೈನ್ ಫಾರ್ ಟೂ ಲಾಂಗ್. ಈ ನೇವಿ, ಆರ್ಮ್ಡ್ ಫೋರ್ಸಸ್ಸು ಮತ್ತು ವಾರ್ಶಿಪ್ಪಲ್ಲಿ ಕೆಲಸ ಮಾಡೋ ಆಫೀಸರ್ಸು ಇದೆಲ್ಲ ಇಟ್ ವಾಸ್ ಡಾಮಿನೇಟೆಡ್ ಬೈ ಮೆನ್ ಅಥವಾ ಮೇಲ್. ಅಂದರೆ ಇದು ಪುರುಷ ಪ್ರಧಾನವಾಗಿತ್ತು, ಪುರುಷರಿಗೆ ಹೆಚ್ಚು ಪ್ರಾಮುಖ್ಯತೆ ಇದ್ದಂಥ ಒಂದು ಕ್ಷೇತ್ರ ಇದು. ಅದರಲ್ಲಿ ನನ್ನನ್ನು ಬೀಯಿಂಗ್ ಎ ವುಮೆನ್ ಐ ವಾಸ್ ಪೋಸ್ಟೆಡ್ ಆ್ಯಂಡ್ ಐ ವಾಸ್ ರಿಯಲಿ ಲಕ್ಕಿ ಆ್ಯಂಡ್ ಇಟ್ ವಾಸ್ ಆನರ್ ಫಾರ್ ಮೀ ಅಂತ ಸಂಧ್ಯಾಸುರಿ ಹೇಳ್ತಾ ಇದ್ದಾರೆ. ಐ ಆಮ್ ನಾಟ್ ಶ್ಯೂರ್ ಈವನ್ ವೆನ್ ಐ ವಾಸ್ ಪೋಸ್ಟೆಡ್ ದಟ್ ದ ಮೆನ್ ವರ್ ರೆಡಿ. ನನ್ನ ಪೋಸ್ಟಿಂಗ್ಸನ್ನು ಒಪ್ಕೊಳ್ಳೋಕ್ಕೆ ಗಂಡಸರು ತಯಾರಿದ್ರು ಇಲ್ಲೋ ಅಂತ ನನಗೆ ಗೊತ್ತಿರಲಿಲ್ಲ. ಯಾಕೆಂದರೆ ಅದನ್ನು ಕೂಡ ಅಪೋಸ್ ಮಾಡುವಂಥ ಒಂದು ವ್ಯವಸ್ಥೆ ಅವಾಗ ಇತ್ತು. ಇಟ್ ವಾಸ್ ಎ ಚಾಲೆಂಜ್ ಇನ್ ಟರ್ಮ್ಸ್ ಆಫ್ ಪ್ರೂವಿಂಗ್ ಮೈಸೆಲ್ಫ್ ಓವರ್ ಆ್ಯಂಡ್ ಓವರ್ ಅಗೈನ್ ಪ್ರೊಫೆಷನಲ್. ಹಾಗಾಗಿ ನಾನು ನನ್ನ ವೃತ್ತಿಯಲ್ಲಿ ಹೆಚ್ಚಿನ ದಕ್ಷತೆಯನ್ನು, ಹೆಚ್ಚಿನ ಕಾರ್ಯಕ್ಷಮತೆಯನ್ನು ತೋರಿಸ್ಬಿಟ್ಟು ನನ್ನನ್ನು ನಾನು ಪ್ರೂವ್ ಮಾಡಬೇಕಿತ್ತು. ಐ ಆಮ್ ಕೇಪಬಲ್ ಆಫ್ ಡೂಯಿಂಗ್ ದಿಸ್. ನಾಟ್ ಓನ್ಲಿ ಮೆನ್, ವಿಮೆನ್ ಆರ್ ಆಲ್ಸೋ ಕೇಪಬಲ್ ಆಫ್ ಡೂಯಿಂಗ್ ದಿಸ್ ಅನ್ನೋದನ್ನು ತೋರಿಸುವಂಥ ಜವಾಬ್ದಾರಿ ನನ್ನ ಮೇಲಿತ್ತು. It was as simple as objecting to being addressed in a forum as officers and ladies. You know, I am in uniform. That is all. ಎಲ್ಲ ಫೋರಮ್ಗಳಲ್ಲಿ, ಎಲ್ಲ ಒಂದು ಮೀಟಿಂಗ್ಗಳಲ್ಲಿ ಅಥವಾ ಸಭೆ ಸೇರಿದಾಗ ಎಲ್ಲ ಸಂದರ್ಭಗಳಲ್ಲೂ ನಮ್ಮನ್ನೆಲ್ಲ ಸಪರೇಟ್ ಆಗಿ ಸಂಬೋಧನೆ ಮಾಡ್ತಾ ಇದ್ರು. ಅಂದರೆ ಆಫೀಸರ್ಸ್ ಆ್ಯಂಡ್ ಲೇಡೀಸ್ ಅಂತ ಕರಿತಾ ಇದ್ರು. ದಟ್ ಐ ನೆವರ್ ಲೈಕ್. ಐ ಆಲ್ವೇಸ್ ಅಪೋಸ್ಡ್ ದಟ್ ಬಿಕಾಸ್ ಐ ಆಮ್ ಇನ್ ಯೂನಿಫಾರ್ಮ್. ದಟ್ಸ್ ಆಲ್. I am wearing the uniform of a naval officer and you should call me officer, not as lady. I may be a man or a woman. I have the same responsibility. ನಾನು ಹೆಣ್ಣು ಗಂಡು ಅದೆಲ್ಲ ನಿಮಗೆ ಬೇಡ. ನೀವು ಕೊಟ್ಟಿರೋ ಜವಾಬ್ದಾರಿ, ಗಂಡಸರಿಗೆ ಕೊಟ್ಟಿರೋ ಜವಾಬ್ದಾರಿನೇ ನಮಗೂ ಕೊಟ್ಟಿದ್ದೀರಾ. ನಾನು ಆ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೀನಿ ಅಂದಮೇಲೆ ಯು ಶುಡ್ ಕಾಲ್ ಮಿ ಆಫೀಸರ್, ನಾಟ್ ಆಸ್ ಎ ಲೇಡಿ. I think it is also more challenging for the men to have a woman serve on a ship. ಗಂಡಸರಿಗೂ ಇದೊಂಥರ ಚಾಲೆಂಜ್ ಆಗ್ತಿತ್ತು. ಅವರು ಕೂಡ ಹೆಣ್ಮಕ್ಳು ಇದೆಲ್ಲ ಹೇಗೆ ನಿಭಾಯಿಸ್ತಾರಪ್ಪ, ಅವರಿಗೆಲ್ಲ ಏನೇನೋ ಸಮಸ್ಯೆಗಳಿರುತ್ತೆ, ಈ ಥರದ್ದೆಲ್ಲ ಮಾತುಕತೆಗಳು ಗಂಡಸರ ವಲಯದಲ್ಲಿ ಆಗ್ತಾ ಇತ್ತು. ಬಟ್ ಇಟ್ ವಾಸ್ ಆಲ್ಸೋ ಎ ಚಾಲೆಂಜ್ ಫಾರ್ ದೆಮ್ ಟು ಅಕ್ಸೆಪ್ಟ್ ಮೀ ಬೀಯಿಂಗ್ ಎ ವುಮೆನ್ ಆಸ್ ಎನ್ ಆಫೀಸರ್. ಇಟ್ ವಾಸ್ ಎ ಚಾಲೆಂಜ್ ಫಾರ್ ಮೆನ್ ಆಲ್ಸೋ ಅಂತ ಸಂಧ್ಯಾಸುರಿ ಹೇಳ್ತಾರೆ. ಆಲ್ಮೋಸ್ಟ್ ಆಲ್ ದಿ ಮೆನ್ ಫೆಲ್ಟ್ ದಟ್ ವಿಮೆನ್ ಹ್ಯಾಡ್ ಪ್ರಿವಿಲೇಜಸ್ like a private toilet space, cabin doors had to be locked, etc. ಎಲ್ಲ ಗಂಡಸರು ಏನು ಯೋಚನೆ ಮಾಡ್ತಿದ್ದು ಅಂದರೆ, ಲೇಡಿ ಆಫೀಸರನ್ನು ಪೋಸ್ಟ್ ಮಾಡಿದ ತಕ್ಷಣ ಅವರಿಗೆ ಸೌಕರ್ಯಗಳನ್ನು, ಸೌಲಭ್ಯಗಳನ್ನು ಜಾಸ್ತಿ ಕೊಡ್ತಾರೆ. ಯಾಕೆ ಅಂದರೆ ಕೆಲವಷ್ಟು ಪ್ರೈವೇಸಿಗಳನ್ನು, ಅವರಿಗೆ ಕೆಲವಷ್ಟು ಪ್ರೈವೇಸಿ ಕೊಡಲೇಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಪ್ರೈವೇಟ್ ಟಾಯ್ಲೆಟ್ ಸ್ಪೇಸ್, ಮೆನ್ ಥರ ಅವರು ಬೇರೆ ಬೇರೆ ಟಾಯ್ಲೆಟ್ಸ್ನ, ಮೆನ್ ಯೂಸ್ ಮಾಡೋ ಟಾಯ್ಲೆಟ್ಸನ್ನು ಶೇರ್ ಮಾಡೋ ಹಾಗಿಲ್ಲ, ಅವರಿಗೆ ಪ್ರೈವೇಟ್ ಟಾಯ್ಲೆಟ್ ಸ್ಪೇಸನ್ನು ಕೊಡಬೇಕಾಗುತ್ತೆ. ಕ್ಯಾಬಿನ್ ಡೋರ್ಸ್ ಹ್ಯಾಡ್ ಟು ಬಿ ಲಾಕ್ಡ್. ಮೆನ್ ಇರುವಂಥ ಕ್ಯಾಬಿನ್ ರೂಮ್ಸ್ನಲ್ಲೆಲ್ಲ ಡೋರ್ ಓಪನ್ ಮಾಡ್ಕೊಂಡಿದ್ರೆ ಹೆಣ್ಮಕ್ಳಿರೋ ಕಡೆಗೆ ಅವರು ಲಾಕ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಅವರಿಗೆ ಹೆಚ್ಚಿನ ಸೆಕ್ಯೂರಿಟಿ, ಸೇಫ್ಟಿಯನ್ನು ಕೊಡಬೇಕಾಗುತ್ತೆ. ಈ ಥರದ ಭಾವನೆಗಳೆಲ್ಲ ಇತ್ತು. ಬಟ್ ಸಂಧ್ಯಾಸುರಿ ಏನು ಮಾಡಿದ್ರು? ಸಿ, ಐ ಡಿಡ್ ನಾಟ್ ಆಸ್ಕ್ ಫಾರ್ ಇಟ್. ನಾನು ನಮ್ಮ ನೇವಲ್ ಆಫೀಸರ್ಸಿಗೆ ಹೇಳಿದೆ, ನನಗೆ ಯಾವುದೇ ವಿಶೇಷವಾದ ಸೌಲಭ್ಯಗಳನ್ನು ನೀವು ಕೊಡಬೇಡಿ. ಯು ಟ್ರೀಟ್ ಮೀ ಈಕ್ವಲ್ ಟು ಮ್ಯಾನ್. ಐ ವೋಂಟ್ ರಿಕ್ವೈರ್ ಎನಿ ಸಪರೇಟ್ ಆರ್ special privileges. The rules and the provisions were made by gentlemen officers. I know what I signed up for. I did not ask for privileges. ನಾನು ಯಾವತ್ತೂ ನನ್ನ ಪ್ರಿವಿಲೇಜಸ್ಗೆ ಕೇಳಲಿಲ್ಲ. ಇದೊಂದು ಬಹಳ ಮುಖ್ಯವಾದ ಪಾಯಿಂಟನ್ನು ಸಂಧ್ಯಾಸುರಿ ಹೇಳ್ತಾ ಇದ್ದಾರೆ. ಇವತ್ತು ಹೆಣ್ಣುಮಕ್ಕಳು ನಾವು ಪುರುಷರಿಗೆ ಸಮಾನವಾಗಿರಬೇಕು ಅನ್ನುವಂಥ ಒಂದು ವಿಚಾರ ಬಂದಾಗ ಎಷ್ಟೆಲ್ಲ ಹೆಣ್ಣುಮಕ್ಕಳು ಎಕ್ಸಂಪ್ಷನ್ಸನ್ನು ಕೇಳ್ತಾರೆ, ಎಷ್ಟೆಲ್ಲ ಅವರು ಸ್ಪೆಷಲ್ ಪ್ರಿವಿಲೇಜಸನ್ನು ಕೇಳ್ತಾರೆ.
ನಾವು ಹೆಣ್ಮಕ್ಳು ಕಂಡ್ರಿ ನಮಗೆ ಬರೋಕ್ಕಾಗಲ್ಲ, ನಮಗೆ ಇರೋಕ್ಕಾಗಲ್ಲ, ಈ ಥರದ್ದೆಲ್ಲ ನೆಪಗಳನ್ನು ಎಷ್ಟು ಹೇಳ್ತಾರೆ. ಆದರೆ ಸಂಧ್ಯಾ ಸೂರಿ ನೆವರ್ ಆಸ್ಕ್ಡ್ ಫಾರ್ ಎನಿ ಪ್ರಿವಿಲೇಜಸ್. ದಟ್ ಈಸ್ ದ ಫಸ್ಟ್ ಸ್ಟೆಪ್ ವೇರ್ ಎ ವುಮನ್ ಕ್ಯಾನ್ ಫೈಟ್ ಅಗೇನ್ಸ್ಟ್ ಜೆಂಡರ್ ಡಿಸ್ಕ್ರಿಮಿನೇಷನ್. ಲಿಂಗ ತಾರತಮ್ಯದ ವಿರುದ್ಧ ಹೆಣ್ಮಕ್ಳು ಹೋರಾಟ ಮಾಡಬೇಕು ಅಂದರೆ ದೇ ಹ್ಯಾವ್ ಟು ಪ್ರೂವ್ ದಟ್ ದೇ ಆರ್ ಕೇಪಬಲ್ ಆಫ್ ಡೂಯಿಂಗ್ ಎವ್ರಿಥಿಂಗ್ ವಾಟ್ ಮೆನ್ ಕ್ಯಾನ್ ಡೂ ಆ್ಯಂಡ್ ದೇ ಹ್ಯಾವ್ ಟು ಶೋ ಇಟ್. ದೇ ಶುಡ್ ನಾಟ್ ಆಸ್ಕ್ ಫಾರ್ ಎನಿ ಎಕ್ಸಂಪ್ಷನ್ಸ್. ಯಾವುದೇ ವಿನಾಯಿತಿಗಳನ್ನು ಅವರು ಕೇಳ್ದಂಗೆ ಗಂಡಸರಿಗೆ ಸರಿಸಮಾನವಾಗಿ ಕೆಲಸ ಮಾಡುವಂಥ ಒಂದು ಪ್ರೊಫೆಷನಲಿಸಮ್ನ, ವೃತ್ತಿಪರತೆಯನ್ನು ಅವರು ತೋರಿಸ್ಬೇಕಾಗತ್ತೆ. ದಟ್ ಈಸ್ ವಾಟ್ ಸಂಧ್ಯಾ ಸೂರಿ ಡಿಡ್ ವೆನ್ ಶಿ ವಾಸ್ ಇನ್ ದಿ ನೇವಲ್ ಸರ್ವಿಸಸ್. ಐ ಜಸ್ಟ್ ಡಿಡ್ ವಾಟ್ ಐ ಹ್ಯಾಡ್ ಟು ಡೂ. ನನಗೇನು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ರೋ ಅದನ್ನು ನಾನು ಮಾಡ್ತಾ ಇದ್ದೆ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್. ವಿಮೆನ್ ಆನ್ ದ ಶಿಪ್ ಮೀನ್ಸ್ ಪ್ರೆಷಿಯಸ್ ಸ್ಪೇಸ್ ಬೀಯಿಂಗ್ ಸ್ಯಾಕ್ರಿಫೈಸ್ಡ್ ಫಾರ್ ದೆಮ್, ಅಟ್ ಲೀಸ್ಟ್ ಇನ್ ಇಂಡಿಯಾ. ಇನ್ ದ ಫಾರಿನ್ ನೇವೀಸ್ ದೇರ್ ಆರ್ ನೋ ಸಚ್ ಅಕಾಮಡೇಷನ್ಸ್ ಮೇಡ್. ನೋಡಿ, ಭಾರತದ ವ್ಯವಸ್ಥೆನಲ್ಲಿ ಒಂದು ಹೆಣ್ಣು ಮಗಳು ಶಿಪ್ಪಲ್ಲಿ ಇದ್ದಾಳೆ ಅಂತಂದರೆ ಅವಳಿಗೆ ಬಹಳ ಅಮೂಲ್ಯವಾದ, ವಾರ್ಶಿಪ್ಪಲ್ಲಿ ಇರುವಂಥ ಒಂದು ಅಡಿ ಜಾಗನೂ ಬಹಳ ಅಮೂಲ್ಯವಾದದ್ದು. ಅದರಲ್ಲಿ ಬಹಳಷ್ಟು ಬೆಲೆ ಬಾಳುವಂಥ ವಸ್ತುಗಳನ್ನು ಮತ್ತು ಬಹಳಷ್ಟು ಮುಖ್ಯವಾದಂಥ ವಸ್ತುಗಳನ್ನು ಕ್ಯಾರಿ ಮಾಡುವಂಥ ಒಂದು ಶಿಪ್ ಅದು. ಇಟ್ ಈಸ್ ನಾಟ್ ಎ ಶಿಪ್ ಫಾರ್ ಎನಿ ಎಂಜಾಯ್ಮೆಂಟ್ ಆರ್ ಹಾಲಿಡೇ. ಅಂದರೆ ರಜಾ ಕಳೆಯುವಂಥ, ಮಜಾ ಮಾಡುವಂಥ ಶಿಪ್ ಅಲ್ಲ ವಾರ್ಶಿಪ್. ಅದರಲ್ಲಿ ಪ್ರತಿಯೊಂದು ಜಾಗ, ಒಂದು ಸಣ್ಣ ಜಾಗಕ್ಕೂ ಬಹಳ ಮಹತ್ವ ಇರುತ್ತೆ. ಅಂಥದ್ರಲ್ಲಿ ವಿ ಶುಡ್ ನಾಟ್ ಆಸ್ಕ್ ಫಾರ್ ಪ್ರೈವೇಟ್ ಸ್ಪೇಸ್. ಇಂಡಿಯಾದಲ್ಲಿ ಆ ಥರ ಒಂದು ವ್ಯವಸ್ಥೆ ಬೆಳ್ಕೊಂಡು ಬಂದ್ಬಿಟ್ಟಿದೆ. ಹೆಣ್ಮಕ್ಳಿದ್ದಾರೆ ಅಂತಿದ್ದಂಗೆ ಅವರಿಗೆ ಬೇರೆ ವ್ಯವಸ್ಥೆ ಮಾಡಿ, ಅವರಿಗೆ ಸಪ್ರೇಟ್ ವ್ಯವಸ್ಥೆ ಮಾಡಿ, ಅವರಿಗೆ ಸೆಕ್ಯೂರಿಟಿ ಕೊಡಿ, ಇದೆಲ್ಲ ಕೊಡೋದು. ಆದರೆ ಫಾರಿನ್ ನೇವೀಸಲ್ಲಿ, ಬೇರೆ ದೇಶದ ನೇವಲ್ ಫೋರ್ಸಸ್ಸಲ್ಲಿ ಈ ಥರದ ಸ್ಪೆಷಲ್ ಅಕಾಮಡೇಷನ್ಸನ್ನು ಯಾರಿಗೂ ಕೊಡಲ್ಲ. ಅಲ್ಲಿ ದೇ ಕನ್ಸಿಡರ್, ದೇ ಟ್ರೀಟ್ ಮೆನ್ ಆ್ಯಂಡ್ ವಿಮೆನ್ ಅಲೈಕ್, ಸೇಮ್. ಅವರಲ್ಲಿ ಯಾವುದೇ ಡಿಫ್ರೆನ್ಸಿಯೇಷನ್ ಅವರು ಮಾಡೋದಿಲ್ಲ. ಯು ಜಾಯಿಂಡ್, ಯು ಸರ್ವ್ ಆ್ಯಂಡ್ ಯು ಡೋಂಟ್ ಕ್ರಿಬ್. ನೀನಾಗಿ ಇಷ್ಟಪಟ್ಟು ಮಿಲಿಟರಿ ಸರ್ವೀಸು ಸೇರ್ಕೊಂಡಿದೆಯಾ, ನೀನು ಇಲ್ಲಿ ಸರ್ವ್ ಮಾಡಬೇಕು, ನಿನ್ನ ಸೇವೆಯನ್ನು ಸಲ್ಲಿಸಬೇಕು. ಡೋಂಟ್ ಕ್ರಿಬ್, ನೋ ಕಂಪ್ಲೈಂಟ್ಸ್. ನಿನ್ನ ವ್ಯವಸ್ಥೆಗಳ ಬಗ್ಗೆ ನೀನು ಯಾವುದೇ ಥರದ ಕಂಪ್ಲೇಂಟ್ಸನ್ನು ಹೇಳಬಾರ್ದು. ದಟ್ ಈಸ್ ವಾಟ್ ಮಿಲಿಟರಿ ಲ್ಯಾಂಗ್ವೇಜ್ ಈಸ್ ಆಲ್ ಅಬೌಟ್. ಓಕೆ, ಐ ಥಿಂಕ್ ದ ನೇವಿ ಈಸ್ ಸ್ಟಿಲ್ ಡೆಲಿಬ್ರೇಟಿಂಗ್ ಆನ್ ದಿಸ್ ಒನ್. Women are not posted on warships right now, live alone in active combat divisions. ನೋಡಿ, ನಿಜವಾಗ್ಲೂ ಯುದ್ಧ ನಡಿಬೇಕಾದ್ರೆ ವಿಮೆನ್ ಅನ್ನು ಪೋಸ್ಟಿಂಗ್ ಮಾಡೋದು ಹಾಳಾಗೋಗ್ಲಿ, ಅವರನ್ನ ವಾರ್ಶಿಪ್ಪಲ್ಲೇ ಪೋಸ್ಟಿಂಗ್ ಮಾಡ್ತಾ ಇರಲಿ. ದೇ ಆಫ್ ಕೋರ್ಸ್ ಆರ್ ನೌ ಸೈಲಿಂಗ್ ಅರೌಂಡ್ ದ ವರ್ಲ್ಡ್ ಆ್ಯಂಡ್ ಡೂಯಿಂಗ್ ಎ ಲಾಟ್ ಆಫ್ ಅಡ್ವೆಂಚರ್ ಆಕ್ಟಿವಿಟೀಸ್ ಲೈಕ್ ಮೌಂಟೇನಿಯರಿಂಗ್. ಆದರೆ ಹೆಣ್ಮಕ್ಳು ಇವತ್ತು ಸಮುದ್ರಯಾನಕ್ಕೆ ಹೋಗ್ತಾ ಇದ್ದಾರೆ, ಪ್ರಪಂಚನೆಲ್ಲ ಸುತ್ತುತ್ತಾ ಇದ್ದಾರೆ, ಮೌಂಟೇನಿಯರಿಂಗ್ ಮಾಡ್ತಾ ಇದ್ದಾರೆ, ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳನ್ನು ಹತ್ತುತ್ತಾ ಇದ್ದಾರೆ, ಅಲ್ಲಿ ಚಾರಣವನ್ನು ಮಾಡ್ತಾ ಇದ್ದಾರೆ. ದೇ ಆರ್ ನಾಟ್ ಬಿಹೈಂಡ್. ಐ ಆಮ್ ಗ್ಲಾಡ್ ಅಬೌಟ್ ದ್ಯಾಟ್ ಆ್ಯಂಡ್ ರಿಯಲಿ ಪ್ರೌಡ್ ಆಫ್ ದೆಮ್. ದೇರ್ ಹ್ಯಾಸ್ ಟು ಬಿ ಮೋರ್ ದೋ. ಐ ಗೆಟ್ ದೇರ್ ಕನ್ಸರ್ನ್ಸ್. ಐ ಆಲ್ಸೋ ಡೋಂಟ್ ಬಿಲೀವ್ ದಟ್ ವಿಮೆನ್ ಶುಡ್ ಬಿ ಕೆಪ್ಟ್ ಔಟ್ ಆಫ್ ಶಿಪ್ಸ್. ಅದಕ್ಕೋಸ್ಕರ ಹೆಣ್ಣು ಮಕ್ಕಳಿಗೆ ಸಾಮರ್ಥ್ಯ ಇದೆ ಅಂದಮೇಲೆ why you want to make them separate? Why you want to keep them out of the warships? Give them opportunities. They have the capacity to prove themselves. Just play fair and don't draw out privileges. Be fair. Be fair ಅಂತಂದರೆ ಸಮಾನತೆಯನ್ನು ಇರಲಿ, ಸಮಾನತೆ ಇರಲಿ ನಿಮ್ಮ ನೋಡೋ ದೃಷ್ಟಿಕೋನದಲ್ಲಿ. ನೀವು ಯಾವುದೇ ಕಾರಣಕ್ಕೂ ನಮಗೆ ಪ್ರಿವಿಲೇಜಸ್ ಕೊಡಬೇಡಿ, ಕನ್ಸೆಷನ್ಸ್ ಕೊಡಬೇಡಿ, ನಮಗೆ ಕೊಡಿ ಜವಾಬ್ದಾರಿಗಳನ್ನು, ನಾವು ನಿಭಾಯಿಸ್ತೀವಿ. ದೀಸ್ ಆರ್ ದಿ ಸ್ಟ್ರಾಂಗ್ ವರ್ಡ್ಸ್ ಆಫ್ ಸಂಧ್ಯಾ ಸೂರಿ. For a gentleman officer, he has to serve sea time at least for a year to get promoted. ನೋಡಿ, ಒಬ್ಬ ಗಂಡಸಿಗೆ ಅಂದರೆ ಒಬ್ಬ ಪುರುಷನಿಗೆ ಮಿಲಿಟರಿ ಸರ್ವೀಸಸ್ಸಲ್ಲಿ 1 ವರ್ಷನಾರು ಅವನು ಸಮುದ್ರದಲ್ಲಿ ಕಳಿಬೇಕು. ಹಾಗಿದ್ರೆ ಮಾತ್ರ ಅವನಿಗೆ ಪದೋನ್ನತಿ ಅಂದರೆ ಪ್ರಮೋಷನ್ ಕೊಡೋದು ಅವನ ಪೋಸ್ಟಲ್ಲಿ ಅಂತ ಒಂದು ರೂಲ್ಸ್ ಇತ್ತು. ಐ ಥಿಂಕ್ ದಟ್ ಈಸ್ ವೇರ್ ದೇ ಕುಡ್ ಸ್ಟಾರ್ಟ್. ಐ ಸಪೋಸ್ ದ ಲಾಸ್ ಆರ್ ನೀಡೆಡ್ ಟು ಬಿ ಅಬ್ಜೆಕ್ಟಿವ್, ನಾಟ್ ಸಬ್ಜೆಕ್ಟಿವ್ಲಿ ಜೆಂಡರ್ ಫೋಕಸ್ಡ್. ಈ ಒಂದು ರೂಲನ್ನು ಮಿಲಿಟರಿನಲ್ಲಿ ಹೆಣ್ಮಕ್ಳಿಗೆ ಅಪ್ಲೈ ಮಾಡಿ ಅಂತ ಸಂಧ್ಯಾ ಸೂರಿ ಕೇಳ್ತಾರೆ. ಯು ಮೇಕ್ ಇಟ್ ಮ್ಯಾಂಡೇಟರಿ ಫಾರ್ ವಿಮೆನ್ ಆಲ್ಸೋ ಟು ಸರ್ವ್ ಆನ್ ದ ಸಿ ಫಾರ್ 1 year to get promotion. Why you are looking at it objectively, you please look at it subjectively ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸಾರಿ, ಆಬ್ಜೆಕ್ಟಿವ್ ಆಗಿ ನೋಡಿ, ನಾಟ್ ಸಬ್ಜೆಕ್ಟಿವ್ಲಿ. ಅಂದರೆ ನೀವು ಜೆಂಡರ್ ಡಿಸ್ಕ್ರಿಮಿನೇಷನ್ ಅನ್ನು ಇಲ್ಲಿ ತೋರಿಸ್ಬೇಡಿ. ಮೆನ್ನಿಗೆ ಪ್ರಮೋಷನ್ ಸಿಗಬೇಕು ಅಂದರೆ 1 ವರ್ಷ ಸಿನಲ್ಲಿ ಅವರು ಸರ್ವಿಸ್ ಮಾಡಬೇಕು ಅಂತ ಹೇಳ್ತೀರಾ. ವಿಮೆನ್ನಿಗೆ ಯಾಕೆ ಎಕ್ಸಂಪ್ಷನ್ ಕೊಡ್ತೀರಾ? ಡೋಂಟ್ ಗಿವ್ ಇಟ್.
You please include or you bring women under this rule so that you can say that we have given equal opportunity to men and women. That is her insistence. If women join the forces and trip for privileges, they should not have joined in the first place. ಯಾವ್ದಾರ ಹೆಣ್ಮಗಳು ಮಿಲಿಟರಿ ಸರ್ವಿಸನ್ನು ಸೇರಿಕೊಂಡು ಆಮೇಲೆ ಎಕ್ಸಾಮ್ಷನ್ಗಳನ್ನ ಪ್ರಿವಿಲೇಜಸ್ನ ನನಗೆ ಸಪ್ರೇಟ್ ಆದ ರೂಮ್ ಬೇಕು, ನನಗೆ ಸಪ್ರೇಟ್ ಆದ ಟಾಯ್ಲೆಟ್ ಸ್ಪೇಸ್ ಬೇಕು, ನನಗೆ ಅದು ಬೇಕು, ನನಗೆ ಇದು ಬೇಕು, ಐ ಕೆನಾಟ್ ವರ್ಕ್, ಆ ಥರ ಎಲ್ಲ ಹೇಳೋದಾದರೆ ನೀವು ವೈ ಯು ವಾಂಟ್ ಟು ಜಾಯಿನ್ ಸರ್ವಿಸ್? ಡೋಂಟ್ ಜಾಯಿನ್ ದ ಸರ್ವಿಸಸ್. ನೀವು ಮಿಲಿಟರಿ ಸರ್ವಿಸನ್ನು ಜಾಯಿನ್ ಮಾಡಲೇಬೇಡಿ ಅಂತ ಸಂಧ್ಯಾ ಸೂರಿ ಎಲ್ಲ ಹೆಣ್ಮಕ್ಳಿಗೂ ಕರೆ ಕೊಡ್ತಾ ಇದ್ದಾರೆ. ಇಟ್ ಈಸ್ ವಿಮೆನ್, ವಿ ಆರ್ ಡಿನೈಯಿಂಗ್ ಅವರ್ ಪ್ರಿವಿಲೇಜಸ್, ವಿ ಆರ್ ಡಿನೈಯಿಂಗ್ ಅವರ್ ರೈಟ್ಸ್ ಅಂತ ಸಂಧ್ಯಾ ಸೂರಿ ಹೇಳ್ತಾರೆ ಬೈ ಆಸ್ಕಿಂಗ್ ಪ್ರಿವಿಲೇಜಸ್ ಆರ್ ಕನ್ಸಿಷನ್ಸ್ and exemptions. This is about serving the Tiranga which represents the nation. ಇದೊಂದು highest respect ಇರುವಂತಹ ಸರ್ವಿಸ್. We are not serving ordinary people, we are serving the entire nation coming under the Tiranga. ಮೂರು ಬಣ್ಣದ ನಮ್ಮ ಧ್ವಜದ ಕೆಳಗಡೆ ಬರುವಂತಹ ಈ ದೇಶವನ್ನು ನಾವು ದೇಶಕ್ಕೆ ಸೇವೆ ಸಲ್ಲಿಸ್ತಾ ಇರೋ ಜನ. ಹಾಗಾಗಿ we should not ask for privileges. I would not think there needs to be a bargaining space here for anything. ಬಾರ್ಗೈನ್ ಮಾಡಬಾರ್ದು ನಾವು ಯಾವತ್ತು ಯಾವುದಕ್ಕೂ ಇಲ್ಲಿ. ಇಟ್ ಈಸ್ ಎ ಡೆಡಿಕೇಟೆಡ್ ಸರ್ವಿಸ್. ಮಿಲಿಟರಿ ಸರ್ವಿಸ್ ಇಸ್ ಎ ಡೆಡಿಕೇಟೆಡ್ ಸರ್ವಿಸ್. ನಮ್ಮನ್ನು ನಾವು ಸಮರ್ಪಣಾ ಭಾವದಿಂದ ಮಾಡುವಂಥ ಒಂದು ಸೇವೆ ಆಗಿರೋದ್ರಿಂದ ಇಲ್ಲಿ ನಾವು ಯಾವುದೇ ಥರದ ಎಕ್ಸಂಪ್ಷನ್ಸನ್ನು ಕೇಳಬಾರ್ದು. Perhaps I am old fashioned in my thought process, but heck, it is not a job or even just a career. ನನ್ನ ಮಾತುಗಳು ನಿಮಗೆ ಓಲ್ಡ್ ಫ್ಯಾಷನ್ಡ್ ಅಂತ ಅನಿಸ್ಬೋದು, ಏನೋ ಬಹಳ ಎಮೋಷನಲ್ ಆಗಿ ಮಾತಾಡ್ತಿದ್ದೀನಿ ಅಂತ ಅನಿಸ್ಬೋದು. ಆದರೆ ದ ರಿಯಾಲಿಟಿ ಇಸ್ ದ್ಯಾಟ್ ನಾವು ಈ ಒಂದು ಕೆರಿಯರ್ನ, ಈ ಒಂದು ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡ್ಮೇಲೆ ನಾವು ಎಲ್ಲದನ್ನೂ ಫೇಸ್ ಮಾಡೋದಕ್ಕೆ ರೆಡಿ ಇರಬೇಕು. ಯಾವುದೇ ಥರದ ಅನುಕೂಲಗಳನ್ನು ನಾವು ಬಯಸಬಾರ್ದು. ಜಸ್ಟ್ ಸರ್ವಿಂಗ್ ದ ನೇಷನ್ ಶುಡ್ ಬಿ ಅವರ್ ಮೋಟೋ ಅಂತ ಹೇಳ್ತಾರೆ. It is a matter of privilege already, and that privilege is to serve the nation. ನಮಗೆ ಬೇರೆ ಎಲ್ಲ ಪ್ರಿವಿಲೇಜ್ಗಿಂತ, ಬೇರೆ ಎಲ್ಲ ಅನುಕೂಲಗಳಿಗಿಂತ ಬಹಳ ಒಂದು ದೊಡ್ಡ ಪ್ರಿವಿಲೇಜ್ನೇ ಕೊಟ್ಬಿಟ್ಟಿದ್ದಾರೆ. ಏನಂತಂದ್ರೆ ಸರ್ವಿಂಗ್ ದ ನೇಷನ್. ಹೌ ಮೆನಿ ಆಫ್ ಅಸ್ ವಿಲ್ ಗೆಟ್ ದಿಸ್ ಆಪರ್ಚುನಿಟಿ? ದೇಶ ಸೇವೆ ಮಾಡುವಂತಹ ಅವಕಾಶ ಎಷ್ಟು ಜನಕ್ಕೆ ಸಿಗುತ್ತೆ? ಆ ಅವಕಾಶ ನನಗೆ ಸಿಕ್ಕಿದೆ ಅಂದಮೇಲೆ ಇದಕ್ಕೆ ಮೇಲೆ ನಾನು ಯಾವುದೇ ಪ್ರಿವಿಲೇಜಸ್ ಅನ್ನ ಬಯಸಲೂಬಾರ್ದು, ಕೇಳಲೂಬಾರ್ದು ಅಂತ ಸಂಧ್ಯಾ ಸೂರಿ ಹೇಳ್ತಾರೆ. It is a matter of privilege already, and that privilege is to serve the nation. I am fortunate, and it has been an honor. If the country demands it, even when I am 60, I would sign up. ನನಗೆ 60 ವರ್ಷ ಆದಾಗಲೂ ನನಗೆ ದೇಶ ನನಗೆ ಕರೆ ಕೊಟ್ಟರೆ ಬಂದು ನೀವು ಮಿಲಿಟರಿ ಸರ್ವಿಸ್ ಮಾಡಬೇಕು ಅಂತ, ಐ ವಿಲ್ ಬಿ ರೆಡಿ ಟು ಡೂ ದಟ್ ಸರ್ವಿಸ್. ಅಷ್ಟೊಂದು ನನಗೆ ನನ್ನ ಒಂದು ವೃತ್ತಿಯ ಬಗ್ಗೆ ನನಗೆ ಅಭಿಮಾನ, ಗೌರವ ಮತ್ತು ಹೆಮ್ಮೆ ಎಲ್ಲ ಇದೆ ಅಂತ ಸಂಧ್ಯಾ ಸೂರಿ ಅವರು ಹೇಳ್ತಾರೆ.